ಇನ್ನು ಪುತ್ರನ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ. ಪುತ್ರ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸಿಎಂ ಆಗಿ ಇಂದು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಆ ಹೆಮ್ಮೆಯ ಕ್ಷಣಕ್ಕೆ ತಾಯಿ ಗೌರಮ್ಮ ಅವರು ಕೂಡ ಸಾಕ್ಷಿಯಾಗಲಿದ್ದಾರೆ. ಸದ್ಯಕ್ಕೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸಕ್ಕೆ ಅವರ ತಾಯಿ ಗೌರಮ್ಮ ಅವರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಬಾಲ್ಯದಿಂದಲೂ ಕೂಡ ಗೌರಮ್ಮ ಅವರ ಕನಸು ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆಯ ಕೆಲಸವನ್ನು ಪಡಿಬೇಕು ಅನ್ನೋದಾಗಿತ್ತು. ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಅಥವಾ ಅವರ ಹಣೆಬರಹ ರಾಜಕಾರಣದಲ್ಲಿತ್ತು. ಆರಂಭದಿಂದಲೂ ಕೂಡ ಅವರಿಗೆ ರಾಜಕೀಯದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅವರ ತಾಯಿ ಬಯಸಿದ್ದಕ್ಕಿಂತ ಒಬ್ಬ ದೊಡ್ಡ ಅಧಿಕಾರಿಯಾಗಿ ನನ್ನ ಮಗ ಬೆಳಿಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ರು ಅದಕ್ಕಿಂತ ದೊಡ್ಡ ವ್ಯಕ್ತಿಯಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಹೆಸರನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಒಬ್ಬ ತಾಯಿಗೆ ಇದಕ್ಕಿಂತ ಹೆಮ್ಮೆಯ ಒಂದು ಸಂದರ್ಭ ಮತ್ತೊಂದಿಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಮಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕಕ್ಕೆ ತಯಾರಾಗ್ತಿರೋದನ್ನು ಕಣ್ತುಂಬಿಕೊಳ್ಳೋಕೆ ಅವರ ತಾಯಿ ಗೌರಮ್ಮ ಅವರು ನಿವಾಸಕ್ಕೆ ಆಗಮಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಲೋಕಭವನಕ್ಕೂ ಕೂಡ ಅವರು ತಲುಪಲಿದ್ದಾರೆ. ಮಗನ ಸಾಧನೆಯನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಗೌರಮ್ಮ ಅವರು. ಗಮನಿಸ್ತಾ ಇದ್ದರೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ತಾಯಿ ಗೌರಮ್ಮ ಅವರು ಬಂದಂತಹ ಕ್ಷಣ ಇದು. ಸಾಕಷ್ಟು ವರ್ಷಗಳ ಕನಸು, ಪಕ್ಷಕ್ಕೋಸ್ಕರ ಶ್ರಮಿಸಿದ್ರು, ತನು ಮನ ಎಲ್ಲವನ್ನ ಕೂಡ ಅರ್ಪಿಸಿದ್ರು, ಕಾದ್ರು, ತಾಳ್ಮೆಯಿಂದ ಕಾದ್ರು. ಯಾವುದೇ ಟೀಕಾ ಟಿಪ್ಪಣಿಗಳಿಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಲಿಲ್ಲ, ಕೋಪವನ್ನು ಬಹಿರಂಗವಾಗಿ ಪ್ರದರ್ಶಿಸಲಿಲ್ಲ. 6 ತಿಂಗಳು ತಡವಾದರೂ ಹೈಕಮಾಂಡ್ನ ನಂಬಿಕೆಯನ್ನು, ವಿಶ್ವಾಸವನ್ನು ಉಳಿಸ್ಕೊಂಡು ಸಮಾಧಾನದಿಂದ ಕಾದ್ರು. ಪ್ರಯತ್ನ ಕೆಲ ಸಂದರ್ಭಗಳಲ್ಲಿ ವಿಫಲ ಆದರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನೋದಕ್ಕೆ ನಿದರ್ಶನವಾಗಿ ನಿಂತುಕೊಂಡ್ರು ಡಿಕೆ ಶಿವಕುಮಾರ್ ಅವರು. ತಂದೆ ತಾಯಿಯ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲವೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸ್ತಿದೆ. ಡಿಕೆಶಿ ಪಟ್ಟಾಭಿಷೇಕಕ್ಕೀಗ ಕ್ಷಣಗಣನೆ. ಸಂಜೆ 4:05 ಲೋಕಭವನದಲ್ಲಿ ಪದಗ್ರಹಣ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಎಸ್ವೈ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾಯಿತು. HDDಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ. ಜೊತೆಗೆ ಅವರೊಟ್ಟಿಗೆ ಪದಗ್ರಹಣ ಮಾಡೋದಕ್ಕೆ 13 ಸಚಿವರುಗಳು ಕೂಡ ಸಿದ್ಧ ಆಗಿದ್ದಾರೆ. ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರು ಅನ್ನೋದರ ಲಿಸ್ಟ್ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಆಹ್ವಾನ ಕೊಟ್ಟರು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ತೆರಳಿ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತನ್ನ ನಾಯಕತ್ವ ಎನ್ನುವುದನ್ನು ಸಾಬೀತುಪಡಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಆ ನಾಯಕತ್ವ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಬಹಳ ಪ್ರಮುಖ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಖುದ್ದಾಗಿ ಹೋಗಿ ತಾನೇ ಆಹ್ವಾನ ಕೊಟ್ಟು ಬರಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇರೋರ ಲಿಸ್ಟ್ ಕೂಡ ನಾವು ನೋಡ್ತಾ ಹೋದರೆ ಜಾತಿ ಸಮೀಕರಣ, ಸಮುದಾಯವಾರು ಎಲ್ಲ ಪ್ರಾತಿನಿಧ್ಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದಂತಿದೆ. ಜೊತೆಗೆ ಈ ಹಿಂದೆ ಸಿದ್ದು ಸಂಪುಟದಲ್ಲಿದ್ದಂತಹ ಹಿರಿಯರಿಗೆ ಮಣೆ ಹಾಕಲಾಗಿದೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯಗೂ ಕೂಡ ಅವಕಾಶ ದೊರೆತಿದೆ. ಅಫ್ಕೋರ್ಸ್ ಇನ್ನೂ ಹಲವು ಹಿರಿಯರು ಸಿದ್ದು ಸಂಪುಟದಲ್ಲಿ ಸೇವೆ ಸಲ್ಲಿಸಿದವರಿಗೆ ಮೊದಲ ಲಿಸ್ಟ್ನಲ್ಲಿ ಅವಕಾಶ ಸಿಕ್ಕಿಲ್ಲ. ಆದರೆ ಹಳೆಬೇರು ಜೊತೆಗೆ ಹೊಸ ಮುಖ. ಯಾಕಂದರೆ ಈಗಾಗಲೇ ಡಿಕೆಶಿ ಒಂದು ಮಾತು ಹೇಳ್ತಾ ಇದ್ರು, ನವಯುಗ ಅಂತ. ಹಾಗಿದ್ರೆ ಇನ್ನು ಬರುವ ದಿನಗಳಲ್ಲಿ ಸೆಕೆಂಡ್ ಲಿಸ್ಟ್ನಲ್ಲಿ ಹೊಸ ಮುಖಗಳಿಗೆ ಹಾಗಿದ್ರೆ ಆದ್ಯತೆನ. ಸದ್ಯಕ್ಕಂತೂ ನೋಡ್ತಾ ಹೋದರೆ ಎಲ್ಲ ಸಮುದಾಯಕ್ಕೂ ಜಾತಿ ಸಮೀಕರಣದ ಲೆಕ್ಕಾಚಾರದ ಪ್ರಕಾರ 3 ಒಕ್ಕಲಿಗರಿಗೆ, 3 ಲಿಂಗಾಯತರಿಗೆ ಅವಕಾಶ, ಜೊತೆಗೆ ಅಹಿಂದ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಸಮನಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಹಿಂದುಳಿದ ವರ್ಗಗಳ ಕಣ್ಣಲ್ಲೇನು ಅಸಮಾಧಾನ ಏನಾದರೂ ವ್ಯಕ್ತ ಆಗ್ತಿತ್ತೋ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಆ ಲೆಕ್ಕಾಚಾರ ಕೂಡ ಕಂಡು ಬಂದಿದೆ.